ಏನ್ ಮಾಡೋಣ ಚಂದ್ರಿಕಾ? ಅದನ್ನೇ ಯೋಚನೆ ಮಾಡ್ತಿದ್ದೀನಿ ಪೌಡ್ರು. ಬೇಗ ಯೋಚನೆ ಮಾಡು, ಇಲ್ಲ ಅಂದ್ರೆ ಈ ರೂಮೇ ನಮಗೆ ಮಾರ್ಚರಿ ರೂಮ್ ಆಗುತ್ತೆ. ನಿತ್ಯ ಬರೋ ಅಷ್ಟ್ರಲ್ಲಿ ನಾವ್ ಇಲ್ಲಿಂದ ಇವ್ರನ್ನ ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಅಷ್ಟೇ. ಅಷ್ಟರಲ್ಲಿ ನಿತ್ಯ ನೋಡಿದ್ರೆ ಏನ್ರಿ ನೀವೇನೋ ಮನ್ಸಲ್ಲಿ ಮಾತಾಡ್ಕೋತಿದ್ದೀರಾ ಅನ್ಸುತ್ತೆ. ಏನಮ್ಮ ನಿನಗೆ ಲಿಪ್ ರೀಡಿಂಗು ಮೈಂಡ್ ವಾಯ್ಸ್ ರೀಡಿಂಗ್ ಕೂಡ ಗೊತ್ತಾ? ಬನ್ನಿ ಬನ್ನಿ ಹೋಗೋಣ. ರಾಹುಕಾಲ ಆಗೋಯ್ತಾ ರೀ? ಅದೇಗಾಗುತ್ತೆ ಆಂಟಿ? ಅಂಕಲ್ ಹೇಳಿದ್ದು 1/4 ಗಂಟೆ, ಇವಾಗ 5 ನಿಮಿಷನೇ ಆಗಿದ್ದು. ಅಯ್ಯಯ್ಯೋ, ಇವಾಗ ಲೆಕ್ಕ ಅಗತ್ಯನಮ್ಮ. ತಕ್ಷಣ ಹೋಗ್ಲಿಲ್ಲ ಅಂದ್ರೆ ಅವಳು ಬಂದ್ಬಿಡ್ತಾಳೆ. ಯಾರ್ರೀ? ರೂಮಲ್ಲಿ ಯಾರು ಇಲ್ವಲ್ಲ, ಯಾಕೆ? ಬೇಗ ಹೊರಡಿ. ರಾಹುಕಾಲ ಹೋಗ್ಬೇಕು ಅಲ್ವಾ ಅಂಕಲ್? ಸುಮ್ನೆ 10 ನಿಮಿಷ ಕಾಯಿರಿ. ರಾಹು ಹೊರಟೋದ್ನಮ್ಮ. ಅವನ್ ಪಕ್ಕದಲ್ಲಿ ರಾಕೆಟ್ ಹೋಗ್ತಿದ್ರೆ ಅದನ್ನ ಹಿಡ್ಕೊಂಡು ಹೊರಟೋದ. ಮತ್ತೆ ಕೇತು, ನೀನು ನಾಣಿ ಹೆಂಡ್ತಿನ ಇಲ್ಲ ಕ್ವಶನ್ ಬ್ಯಾಂಕಾ? ಹೊಟ್ಟೆಗೆ ಬಿರಿಯಾನಿ ತಿಂತಿದ್ಯಾ, ಪ್ರಶ್ನೆ ತಿಂತಿದ್ಯಾ? ರಾಮ್ ರಾಮ, ಅಪ್ಶಕ್ನ ವೆಜ್ ಬಿರಿಯಾನಿ ರೀ. ಅಯ್ಯೋ, ಯಾರ್ ಮೇಡಮ್, ಏನ್ ಬೇಕಾಗಿತ್ತು? ಈ ರೂಮಲ್ಲಿ ಇದ್ದಿದ್ ಪೇಷಂಟ್. ನಾನು ಇವಾಗಷ್ಟೇ ಬಂದೆ ಮೇಡಮ್. ಈ ರೂಮಲ್ಲಿ ಯಾರೂ ಪೇಷಂಟ್ ಇಲ್ಲ, ಪಕ್ಕದ ರೂಮಲ್ಲಿ ನೋಡಿ. ಅಯ್ಯೋ, ನಿಮಗೆ ಕೈ ಮುಗಿತಿದ್ದೀನಮ್ಮ, ನಮಗೆ ಪಿಂಡ ಇಡೋ ಕೆಲಸ ಮಾಡಬೇಡಿ, ಬೇಗ ಹೊರಡಿ. ಅಯ್ಯೋ, ಎಂತ ಮಾತು. ಅದ್ಕೆ ನಡೀರಿ ಹೋಗೋಣ. ಚಂದ್ರಿಕಾ, ನೀನ್ ಇವ್ರನ್ನ ಕರ್ಕೊಂಡು ಬೇಗ ಹೊರಗಡೆ ಬಂದ್ಬಿಡು. ಆ ನಿತ್ಯ ಏನ್ ಮಾಡ್ತಿದ್ದಾಳು ನಾನು ನೋಡ್ತೀನಿ. ಹೋಗಿ ಹೋಗಿ. ನಡೀರಮ್ಮ, ನಡೀರಿ ನಡೀರಿ. ಬನ್ನಿ ಬನ್ನಿ, ಬೇಗ ಬನ್ನಿ. ಅಬ್ಬಬ್ಬಾ, ಬನ್ರಮ್ಮ, ಬನ್ನಿ ಬೇಗ ಬನ್ನಿ. ಓಕೆ. ಸಿಸ್ಟರ್, ಡೋರ್ ಓಪನ್ ಆಗ್ತಿಲ್ಲ, ಯಾಕೆ? ನಾನು ಇವಾಗಷ್ಟೇ ಡೋರ್ ಓಪನ್ ಮಾಡಿದ್ನಲ್ಲ. ನಾಣಿ, ಇವ್ರು ಹೋಗಿ ಇಷ್ಟೊತ್ತಾಯ್ತಲ್ಲ, ಯಾಕೆ ಇನ್ನೂ ಬರಲಿಲ್ಲ? ಚಂದ್ರಿಕಾ ಮೇಡಮ್ ರಾಮಕೃಷ್ಣ ಸರ್ ಹೋದ್ರಲ್ವಾ, ಮಾತಾಡ್ತಾ ಟೈಮ್ ವೇಸ್ಟ್ ಮಾಡ್ತಾ ಇರ್ತಾರೆ.
ಇವರಿಗೆ ಎಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ನಡಿ ಹೋಗಿ ಕರ್ಕೊಬರೋಣ. ಮತ್ತೆ ನೀವೇ ಯಾಕೆ ಸರ್? ನಾನು ಹೋಗಿ ಕರ್ಕೊಂಡು ಬರ್ತೀನಿ ರೀ. ನಿತ್ಯ, ನೀನೊಬ್ಳೆ ಬರ್ತಿದ್ಯಲ್ಲ, ಯಾಕೆ? ಅವರೆಲ್ಲಿ? ಇಲ್ಲ ಜೈ, ಹೋದ್ರು ಅನ್ಸುತ್ತೆ. ನಾವು ಇಲ್ಲೇ ಇದೀವಲ್ವಾ ಮೇಡಮ್, ಹೇಗೋದ್ರು? ಆದ್ರೂ ಸರ್ ಹತ್ರ ಹೇಳ್ದೆ ಹೇಗೆ ಹೋಗ್ತಾರೆ? ಏನೋ ನಾಣಿ ಅವ್ರೆ, ರೂಮಲ್ಲಂತೂ ಇಲ್ಲ. ರಾಮಕೃಷ್ಣ ಅವರು ಚಂದ್ರಿಕಾ ಮೇಡಮ್ ಕರ್ಕೊಂಡು ಹೋದ್ರು ಅನ್ಸುತ್ತೆ ಸರ್. ಮಾವನಿಗೆ ಫೋನ್ ಮಾಡು ನಡಿ. ಚಂದ್ರಿಕಾ, ಆ ನಾಣಿ ಕಾಲ್ ಮಾಡ್ತಿದ್ದಾನೆ. ಇಲ್ಲಿಂದ ಹೊರಡೋವರೆಗೂ ಫೋನ್ ತೆಗಿಬೇಡಿ, ಬೇಗ ಕಾರ್ ತೆಗಿರಿ. ರಾಮಕೃಷ್ಣ ಅವರು ಫೋನ್ ರಿಸೀವ್ ಮಾಡ್ತಿಲ್ಲ ಸರ್. ನಮ್ಮ ಮೀನಾಕ್ಷಿ ಕಾಲ್ ಮಾಡ್ತೀನಿ ರೀ. ಹಲೋ, ಏನ್ರಿ? ಮೀನಾಕ್ಷಿ ಎಲ್ಲಿದೆಯೇ? ಮನೆಗೆ ಹೊರಟ್ವಿ ರೀ. ಯಾವ ಹೊರಟ್ರೆ? ನಾವು ಇಲ್ಲೇ ಇದೀವಲ್ವಾ? ಆದ್ರೂ ನಮಗೆ ಗೊತ್ತಾಗದೆ ನಮ್ಮ ದಾಟಿ ಹೇಗೆ ಹೋದ್ರೆ? ನಾವು ಹಿಂದೆ ದಾರಿಯಿಂದ ಹೋದ್ವಿ ರೀ. ಹಂಗ್ ಕದ್ದು ಮುಚ್ಚಿ ಯಾಕೆ ಹೋದ್ರೆ? ಸರ್ ಹತ್ರ ಒಂದು ಮಾತು ಹೇಳಿ ಹೋಗ್ಬೋದಿತ್ತಲ್ವಾ? ಚಂದ್ರಿಕಾ ಮ್ಯಾಮು ರಾಮಕೃಷ್ಣ ಸರ್ ನಮ್ಮನ್ನ ಅವಸರದಿಂದ ಕರ್ಕೊಂಡ್ ಬಂದ್ರು. ಸರಿ ಸರಿ, ಹುಷಾರಾಗಿ ಮನೆಗೆ ಹೋಗಿ. ಹಾ ಸರಿ ರೀ. ನಾನು ಹೇಳಿದ್ದು ಕರೆಕ್ಟೇ ಸರ್. ರಾಮಕೃಷ್ಣ ಅವರು ಚಂದ್ರಿಕಾ ಅವರು ಅವ್ರನ್ನ ಬ್ಯಾಕ್ ಡೋರಿಂದ ಕರ್ಕೊಂಡು ಹೋದ್ರಂತೆ. ಕಾರಲ್ಲಿ ಮನೆಗೆ ಹೋಗ್ತಿದಾರಂತೆ. ಹಾಗೆ ಹೇಗೆ ಹೋಗ್ತಾರೆ ನಾಣಿ ಅವ್ರೆ? ಅಂತ ಅಗತ್ಯ ಏನು? ಅದೇ ನನಗೂ ಅರ್ಥನೇ ಆಗ್ತಿಲ್ಲ ಮೇಡಮ್. ಚಂದ್ರಿಕಾ ಅವರು ರಾಮಕೃಷ್ಣ ಅವರು ಏನೋ ಮುಚ್ಚಿಡ್ತಿದ್ದಾರೆ. ಅದು ನಮಗೆ ಗೊತ್ತಾಗಬಾರ್ದು ಅಂತ ಹಿಂಗ್ ಮಾಡ್ತಿದ್ದಾರೆ. ಸೇಮ್ ಡೌಟ್ ನನಗೂ ಬಂತು ನಾಣಿ ಅವ್ರೆ. ಖಂಡಿತವಾಗ್ಲೂ ಅವ್ರೇನೋ ಸೀಕ್ರೆಟ್ ಆಪರೇಷನ್ ಮಾಡ್ತಿದ್ದಾರೆ ಜೈ. ಬನ್ನಿ, ನಾವು ಕೂಡ ಅವ್ರ ಮನೆಗೆ ಹೋಗೋಣ. ಹುಷಾರಮ್ಮ, ನಿಧಾನ ಕೇಳಿ. ನಿಧಾನ ಅಭಿ, ನಿಧಾನ. ಬಾ ಬಾ ಬಾ. ನಡೀರಮ್ಮ. ಅಭಿ, ದಿವ್ಯಾ, ಬನ್ರಮ್ಮ. ಅಂಕಲ್, ನಾನು ಎತ್ಕೊಂಡು ಒಳಗಡೆ ಕರ್ಕೊಂಡೋಗಿ. ಏನೋ ನೀನೇನಾದ್ರೂ ಚಿಕ್ಕ ಮಗುನ ನಿನ್ನ ಒಳಗೆ ಎತ್ಕೊಂಡು ಕರ್ಕೊಂಡು ಹೋಗಕ್ಕೆ? ಮನೆಗ್ ನಡಿಯಮ್ಮ. ಪರವಾಗಿಲ್ಲ ರೀ, ನಾವ್ ಹೋಗ್ತೀವಿ ಬಿಡಿ. ಇಷ್ಟು ದೂರ ಕರ್ಕೊಂಡ್ ಬಂದಿದೀವಿ, ನಿಮ್ಮನ್ ಮನೆಗ್ ಬಿಡ್ಲಿಲ್ಲ ಅಂದ್ರೆ ಹೇಗಮ್ಮ? ನಾನ್ ಕರ್ಕೊಂಡ್ ಹೋಗ್ತೀನಿ ರೀ. ನೀನು ನಿನ್ ಮಗನ ಕರ್ಕೊಂಡು ನಿಮ್ ಮನೆಗೆ ಹೋಗಮ್ಮ, ನಾವು ನೋಡ್ಕೋತೀವಿ. ಅದಲ್ಲ ರೀ. ನೋಡ್ಕೋತೀನಿ ಅಂತ ಅಂದ್ರು ಅಲ್ವಾ ಅಮ್ಮ? ನಡಿ, ನಾವು ಮನೆ ಒಳಗಡೆ ಹೋಗೋಣ. ಅದಲ್ಲ. ನಡಿಯಮ್ಮ, ನಡಿ. ಅದ್ಕೆ ಅಭಿ ಜಾಗ್ರತೆ. ನಡಿಯಮ್ಮ. ತುಂಬಾ ಥ್ಯಾಂಕ್ಸ್ ರೀ, ನಮ್ಮನ್ನ ಹುಷಾರಾಗಿ ಮನೆಗೆ ಕರ್ಕೊಂಡು ಬಂದ್ರಿ. ಅದ್ರಲ್ಲಿ ಏನಿದ್ಯಮ್ಮ, ಎಷ್ಟೇ ಆದ್ರೂ ನೀವು ನಾವು ಒಂದೇ ಅಲ್ವಾ? ನಾವು ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ಇವ್ರಿಗೆ ಮಾತ್ರನೇ ಅಲ್ಲ ಅಮ್ಮ, ಅವ್ರಿಗೂ ಕೂಡ. ಹೌದು ರೀ, ಜೈ ಸರ್ಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕು ಅನ್ಕೋತಾ ಇದ್ದೀನಿ. ಹಾ, ಆವಾಗ ನಮ್ ಕತೆ ಮುಗ್ದು ಹೋಗ್ತಿತ್ತು. ಅದೇನೋ ರೀ? ಅಂದ್ರೆ ನಮಗ್ ಥ್ಯಾಂಕ್ಸ್ ಹೇಳಿದ್ರಿ ಅಲ್ವೇನಮ್ಮ? ನಮ್ ಜೈ ಕೂಡ ಥ್ಯಾಂಕ್ಸ್ ಹೇಳ್ದಾಗೆ ಅಂತ ಇವ್ರು ಹೇಳ್ತಿದ್ದಾರೆ.
ಏನೋ ಕೇಶವ, ಆಂಟಿ ಮನೆಗೂ ಹೋಗ್ದಿರೋ ಹೋಗಿ ಅಷ್ಟು ಅರ್ಜೆಂಟಾಗಿ ಕರ್ಕೊಂಬಂದೆ. ಇಲ್ಲ ಅಂದ್ರೆ ಏನಮ್ಮ, ಆ ರಾಮಕೃಷ್ಣ ಅಂಕಲ್ ಚಂದ್ರಿಕಾ ಆಂಟಿ ತುಂಬಾ ಓವರಾಗಿ ಆಡ್ತಿದ್ದಾರೆ. ದೊಡ್ಡೋರ್ಗೆ ಹಾಗಲ್ಲ ಅನ್ಬಾರ್ದು ಕಣೋ. ಅವ್ರ ಬಗ್ಗೆ ನಿಂಗೆ ಗೊತ್ತಿಲ್ಲ ಅಮ್ಮ. ಅಭಿಗೆ ಜೈ ಅಂಕಲ್ ಬಗ್ಗೆ ಚಾಡಿ ಹೇಳಿದ್ದು ಅವರೇ. ನಾನು ಕೇಳಿಸ್ಕೊಂಡೆ. ಅವ್ರೇನೋ ಸ್ಕೆಚ್ ಆಗ್ತಿದ್ದಾರೆ ಅಂತ ನಂಗೆ ಅನುಮಾನ ಅಮ್ಮ. ತಪ್ಪು ಕೇಶವ, ಹಾಗೆ ಅನ್ಬಾರ್ದು. ಎಷ್ಟೇ ಆದ್ರೂ ಅವರು ಜೈ ಸರ್ಗೆ ಸೋದರತ್ತೆ ಮಾವ. ಜೈ ಅಂಕಲ್ಗೂ ಕೂಡ ಅವ್ರ ಅಂದ್ರೆ ಕೋಪ ಅಂತ ಅಪ್ಪ ಹೇಳಿದ್ದಾರೆ. ಅವರು ಒಂದೇ ಕೇಶವ, ನಾವು ಮಧ್ಯದಲ್ಲಿ ಹಾಗೆ ತಲೆ ಹಾಕ್ಬಾರ್ದು. ಆದ್ರೆ ಅವ್ರೇನೋ ಮಾಡ್ತಿದಾರಮ್ಮ, ಅದೇನು ಅಂತ ಕಣ್ಣಿಡಿಬೇಕು. ದೊಡ್ಡ ವ್ಯಕ್ತಿ ತರ ಯೋಚನೆ ಮಾಡ್ಬೇಡ ಕೇಶವ. ಅನಾವಶ್ಯಕವಾಗಿ ಜಗಳನ ಮನೆಗ್ ತರಬೇಡ, ಮತ್ತೆ ನಿಮ್ಮ ಅಪ್ಪನ್ಗೆ ಕೆಟ್ಟ ಹೆಸರು ಬರುತ್ತೆ. ಜೈ ಸರ್ಗೂ ಕೂಡ ಒಂದು ಮಾತು ಹೇಳಿದ್ರೆ ಚೆನ್ನಾಗಿರ್ತಿತ್ತು ರೀ. ನಮಗೋಸ್ಕರ ಸರ್ ತುಂಬಾ ಮಾಡಿದ್ದಾರೆ. ಅವ್ರಿಗೆ ಹೇಳ್ತೇನೆ ಬಂದಿದ್ದೀವಿ. ಅವ್ರು ಏನ್ ಅನ್ಕೊಂಡಿರ್ತಾರೋ ಏನೋ. ನಾವು ಜೈಗ್ ಹೇಳ್ತೀವಿ ಬಿಡಮ್ಮ, ಒಳ್ಳೆ ಸಮಯದಲ್ಲಿ ಹೊರಟಿದೀವಿ. ಅಭಿ ಆರೋಗ್ಯ ಮುಖ್ಯನೇ ಹೊರತು ಇವಾಗ ಮಾತಾಡೋದು ಮುಖ್ಯನಾ? ಹೌದಮ್ಮ, ನಮ್ ಜೈ ಏನು ಅನ್ಕೊಳ್ಳಲ್ಲ. ಅಭಿನ ಹುಷಾರಾಗಿ ನೋಡ್ಕೊಳ್ಳಿ. ನಿಮ್ಗೆ ಏನೇ ಅಗತ್ಯ ಬಂದ್ರು ನಮ್ಗೆ ಫೋನ್ ಮಾಡಿ. ಅಗತ್ಯ ಇಲ್ಲ ರೀ, ನಮ್ಮನ್ನ ನೋಡ್ಕೊಳ್ಳೋದಿಕ್ಕೆ ಅವ್ರು ಇದ್ದಾರೆ. ಪ್ರತಿ ಚಿಕ್ಕ ವಿಷಯಕ್ಕೂ ಜೈಗ್ ಬರೋಕ್ಕಾಗಲ್ಲ ಅಲ್ವೇನಮ್ಮ? ನಾವಾದ್ರೆ ಪಟ್ಟಂತ ಬರ್ತೀವಿ. ಅವ್ರು ಇರ್ಬೇಕಾದ್ರೆ ನೀವ್ ಯಾಕ್ರಿ? ಜೈ ಬೇರೆ ನಾವು ಬೇರೆ ಅಲ್ಲಮ್ಮ. ಇನ್ನು ನಾವು ಹೊರಡ್ತೀವಮ್ಮ. ಸರಿ ರೀ, ಸರ್ನ ಕೇಳ್ದೆ ಅಂತ ಹೇಳಿ. ಖಂಡಿತನಮ್ಮ, ನಿಮ್ಮನ್ ಮನೆಗೆ ಡ್ರಾಪ್ ಮಾಡಿದ್ವಿ ಅಂತ ಕೂಡ ಹೇಳ್ತೀವಿ. ನಿಮ್ಮ ಆರೋಗ್ಯ ಹುಷಾರು. ನಡೀರಿ. ಅಮ್ಮ ಹಬ್ಬ ಶೋಭ ಹಬ್ಬ ಅಮ್ಮಯ್ಯ, ಭಾರ ಕಮ್ಮಿ ಆಯ್ತು ಚಂದ್ರಿಕಾ. ದೊಡ್ಡ ಭಾರನ ಇಳಿಸ್ಕೊಂಡಿವಿ. ಎಲ್ಲಿ ಪೌಡ್ರು? ಮತ್ತೆ ಒಂದ್ ದೊಡ್ಡ ಕಲ್ಬಂಡೆ ನಮ್ ತಲೆ ಮೇಲೆ ಬೀಳುತ್ತೆ. ಹಿಂದೆನೆ ಬಂದಿದೆ. ನಮ್ ಜೀವನಕ್ಕೆ ಕೆಜಿ ಟೆನ್ಷನ್ ಕಮ್ಮಿ ಆಯ್ತು ಅನ್ಕೊಂಡ್ರೆ ಟನ್ ಟೆನ್ಷನ್ ಎದುರಾಗುತ್ತೆ. ಇನ್ನು ನನ್ನ ಕೈಲಾಗಲ್ಲ. ನನ್ ಕೈಯಲ್ಲಿ ಕೂಡ ಆಗಲ್ಲ ಪೌಡ್ರು. ಏನ್ ಬೇಕಾದ್ರೂ ಆಗ್ಲಿ ಅಷ್ಟೇ. ಹಾರ್ಟ್ ಅಟ್ಯಾಕ್ ಆಗಿ ಹೋಗೋ ಬದಲು ನಾವು ಬೆನ್ನಿಗೆ ಚೂರಿ ಹಾಕಿದ್ವಿ ಅಂತ ಇವರು ಅನ್ಕೊಂಡ್ರೂ ಪರವಾಗಿಲ್ಲ. ಹೌದು ಪೌಡ್ರು, ಬೀದಿಗೆ ಬಂದ್ರೂ ಪರವಾಗಿಲ್ಲ, ಮಂಚದ ಮೇಲೆ ಬೀಳ್ಬಾರ್ದು. ಹಾಗಾದ್ರೆ ತಕ್ಷಣ ನಿಜ ಹೇಳ್ಬಿಡೋಣ. ಹೇಳೋದ್ ಯಾಕೆ, ನೋಡಿ ಅಂತ ಹೇಳೋಣ. ಏನ್ ಮಾವ ನೀವು ಮಾಡಿದ ಕೆಲಸ? ನಮಗೆ ಹೇಳ್ದೇನೆ ಅವ್ರನ್ನ ಯಾಕೆ ಕರ್ಕೊಂಡು ಬಂದ್ರಿ? ನಾನೇನು ಹೇಳೋದಿಲ್ಲ, ಹೇಳೋಕ್ಕಾಗಲ್ಲ ಅಳಿಮಯ್ಯ. ಬೇಕು ಅಂದ್ರೆ ಮನೆಯೊಳಗೆ ಹೋಗಿ ನೋಡು. ಏನ್ ನೋಡೋದು? ನೀವ್ ಹೀಗ್ ಮಾಡಿದ್ರೆ ಏನ್ ಅದಕ್ಕೆ ಅರ್ಥ? ನೋಡು ನಿತ್ಯ, ನಮ್ಮ ಮೇಲೆ ಕಿರ್ಚಬೇಡ. ಒಳಗಡೆ ಹೋಗಿ ನೋಡು, ಎಲ್ಲ ನಿನ್ಗೆ ಗೊತ್ತಾಗುತ್ತೆ. ಏನ್ ಗೊತ್ತಾಗುತ್ತೆ? ಯಾಕೆ ಅವ್ರನ್ನ ಕದ್ದು ಮುಚ್ಚಿ ಕರ್ಕೊಂಡು ಬಂದ್ರಿ? ಲೇ ನಾಣಿ, ಒಳಗಡೆ ಹೋಗಿ ನೋಡಿ ಅಂತ ಹೇಳ್ತಿದ್ರೆ ಅರ್ಥ ಆಗ್ತಿಲ್ವಾ? ಏನ ಸೈಕೋನಾ? ಹೋಗಿ ನೋಡು. ಯಾಕೆ ಕಿರ್ತಿದ್ಯಾ ಮಾವ? BP ಅಳಿಮಯ್ಯ, BP, ಫ್ರಸ್ಟ್ರೇಷನ್. ಯಾವಾಗ ಹಾರ್ಟ್ ಅಟ್ಯಾಕ್ ಆಗುತ್ತೋ ಗೊತ್ತಿಲ್ಲ. ನಮ್ಗೆ ಯಾಕೆ ಬೇಕು ಈ ಗೋಳು? ನಮ್ ಕೈಲಾಗಲ್ಲ. ಯಾಕೆ BP? ಯಾಕೆ ಫ್ರಸ್ಟ್ರೇಷನ್? ನೀವೇನ್ ಮುಚ್ಚಿಡ್ತಾ ಇದ್ದೀರಾ? ಏನಮ್ಮ ದೊಡ್ಡ ಲಾಯರ್ ತರ ಕೇಳ್ತಿದ್ಯಾ? ನಿನ್ನೆಲ್ಲಾ ಪ್ರಶ್ನೆಗೂ ಒಳಗಡೆ ಉತ್ತರ ಇದೆ, ಹೋಗ್ ನೋಡು. ಅಷ್ಟಕ್ಕೂ ಒಳಗಡೆ ಏನಿದೆ? ಪದೇ ಪದೇ ನೋಡು ನೋಡು ಅಂತಿದ್ದೀರಾ? ಶೋ, ನಿಮ್ಗೆ ಹೇಳೋಕಾಗ್ದೇನೆ ಅಲ್ವೇನೋ ಒಳಗಡೆ ಹೋಗಿ ನೋಡಿ ಅಂತಿರೋದು? ನಡಿ ಜೈ, ನೋಡೋಣ. ಬನ್ನಿ ನಾಣಿ ಅವ್ರೆ. ನಮಗ್ ನೀವು ಅವಶ್ಯಕತೆ ಇಲ್ಲ, ಹೊರಟೋಗಿ. ಮತ್ತೆ ಯಾವತ್ತೂ ಬರಬೇಡಿ. ನಿಂತ್ಕೋ ನಿತ್ಯ. ನೋಡೋದೇನ್ ಬೇಕಾಗಿಲ್ಲ. ಜೈ, ಅದೇನು ಜೈ, ಇಷ್ಟು ದೂರ ಬಂದು ಒಳಗಡೆ ಹೋಗ್ದೇನೆ? ಇದಕ್ಕಿಂತ ಮುಂಚೆ ಬಂದಿದ್ವಿ. ಏನಾಯ್ತು ಗೊತ್ತಲ್ವಾ? ಅಭಿ ಜೊತೆ ಜಗಳ ಆಯ್ತು. ಅಭಿನ ಸೇವ್ ಮಾಡಿದ್ರಿ ಅಲ್ವಾ ಸರ್? ಅವನು ಕೋಪ ಕಡಿಮೆ ಆಗಿದೆಯೋ ಇಲ್ವೋ ಗೊತ್ತಿಲ್ಲ. ಅನಾವಶ್ಯಕವಾಗಿ ತಾಯಿ ಮಗನ ಮಧ್ಯ ಮತ್ತೆ ನಾವೇ ಜಗಳ ಮಾಡಿಸ್ದಾಗುತ್ತೆ. ಅವ್ರು ಚೆನ್ನಾಗಿದ್ರೆ ಅಷ್ಟೇ ಸಾಕು. ನಾನು ಹೋಗಿ ನೋಡ್ತೀನಿ ಜೈ. ಬೇಡ ನಿತ್ಯ, ಐ ಆಮ್ ಸಾರಿ.
ಅವತ್ತು ನನ್ನಿಂದನೇ ಜಗಳ ದೊಡ್ಡದಾಯ್ತು. ಹೋಗ್ಲಿ, ನನಗೋಗಿ ನೋಡು ಅಂತೀರಾ ಸರ್? ನಿನ್ನೆಯಿಂದ ಅವ್ರನ್ನ ನೋಡ್ಕೋತಾನೆ ಇದೆಯಲ್ವಾ ನಾಣಿ. ನಾನು ಹೊರಡ್ತೀನಿ. ನೀವು ಅವರಿಗೆ ಒಳ್ಳೇದು ಮಾಡ್ತಿದ್ರೋ ಕೆಟ್ಟದ್ದು ಮಾಡ್ತಿದ್ರೋ ನನಗೆ ಗೊತ್ತಿಲ್ಲ. ಬಟ್ ಏನಾದರೂ ಕೆಟ್ಟದ್ದಾದ್ರೆ ಖಂಡಿತವಾಗ್ಲೂ ಸುಮ್ಮನೆ ಬಿಡಲ್ಲ. ನಿಮ್ಮಿಂದ ಜೈ ನನಗೆ ದೂರ ಆದ ಅನ್ಕೊಳ್ಳಿ. ನೀವು ಡೇಂಜರ್ ಅಲ್ಲಿ ಇದ್ದಾಗೆ. ಬಿ ಕೇರ್ಫುಲ್. ಮನೆ ಮದುವೆಗೆ ಊರವರೆಲ್ಲ ಸಿಂಗಾರ ಮಾಡಿದ್ರು ಅನ್ನೋ ಹಾಗೆ ತುಂಬಾ ಹಾರಾಡ್ತಿದ್ದೀರ. ಅದೇನ್ ಮಾಡ್ತೀರಾ ಮಾಡಿ. ಛೀ, ಇದೇನ್ ಚಂದ್ರಿಕಾ, ನಾವು ಬೇಡ ಬೇಡ ಅಂದ್ರು ನಾವು ನೋಡ್ತೀವಿ ಅನ್ನೋರು ಇವಾಗ ನಾವೇ ನೋಡು ಅಂತಿದ್ರೆ ಬೇಡ ಅಂತ ಹೊರಟೋದ್ರಲ್ಲ ಯಾಕೆ? ಎಲ್ಲ ಗಂಗಾ ಹಣೆ ಬರಹ. ಅವಳಿಗೆ ಅವಳ ಮಕ್ಕಳಿಗೆ ಈಗ್ಲೇ ಜೈನ ಭೇಟಿ ಮಾಡೋ ಭಾಗ್ಯ ಇಲ್ಲ ಅಂತ ಅನ್ಸುತ್ತೆ. ಅಯ್ಯೋ, ಇವಾಗ ಏನ್ ಮಾಡೋಣ ಮತ್ತೆ? ಏನಿದೆ, ಆಸ್ ಇಟ್ ಈಸ್ ಆಗಿ ಸೀಕ್ರೆಟ್ ಮೇಂಟೈನ್ ಮಾಡೋದು. ಈ ಗುಟ್ಟು ರಟ್ ಮಾಡೋ ಅದೃಷ್ಟ ಯಾರಿಗಿದ್ಯೋ ಏನೋ. ನಡೀರಿ. ಸರ್, ಅವ್ನು ಬರ್ತಿದ್ದಾನೆ ಸರ್. ನಿಲ್ಸಯ್ಯ. ಸ್ಟಾಪ್ ನಿಲ್ಸಯ್ಯ, ನಿಲ್ಸು. ಗಾಡಿ ಸೈಡ್ಗೆ ಹಾಕು. ಕೆಳಗಿಳಿ. ಏನಾಯ್ತು ಸರ್? ಯಾಕೆ ನಿಲ್ಸಿದ್ರಿ? ನಮ್ಮ ACP ಅವರು ನಿನ್ನ ಹತ್ರ ಮಾತಾಡ್ಬೇಕಂತೆ. ನನ್ನ ಹತ್ರ ಏನು ಮಾತಾಡಬೇಕು ಸರ್? ಏನಯ್ಯ, ACP ಹತ್ರ ಬಂದು ವಿಶ್ ಮಾಡ್ದೇನೆ ಡೈರೆಕ್ಟಾಗಿ ಮ್ಯಾಟ್ರಿಗೆ ಬರ್ತಾ ಇದೆಯಲ್ಲ? ನಮಸ್ಕಾರ ಸರ್. SI ಕೂಡ ಇದ್ದಾರೆ ಅಲ್ವಾ, ಅವ್ರಿಗೂ ವಿಶ್ ಮಾಡು. ಅರೆ ಸ್ವಾಮಿ, ನೋಡ್ತಿಯಲ್ಲಯ್ಯ, ಹೇಳು. ನಮಸ್ಕಾರ ಸರ್. ಸ್ವಾಮಿ, ಎಲ್ಲ ಡಾಕ್ಯುಮೆಂಟ್ಸು ಕ್ಲಿಯರ್ ಆಗಿ ಚೆಕ್ ಮಾಡು. ಲೈಸೆನ್ಸ್ ತೆಗಿ. ಯಾಕೆ ಸರ್? RC ತೆಗಿಯಮ್ಮ, ಪೊಲ್ಯೂಷನ್ ಸರ್ಟಿಫಿಕೇಟ್, ಇನ್ಶೂರೆನ್ಸ್ ಎಲ್ಲ ತೆಗಿ. ಅದನ್ನೆಲ್ಲ ಯಾಕೆ ಕೇಳ್ತಾ ಇದ್ದೀರಾ ಸರ್? ನೀವು ಟ್ರಾಫಿಕ್ ಪೊಲೀಸ್ ಅಲ್ಲ ಅಲ್ವಾ? ಸ್ವಾಮಿ, ಅವನ್ ಲಾಜಿಕ್ ಕೇಳ್ತಾ ಇದ್ದಾನಲ್ಲಯ್ಯ. ಎಲ್ಲ ಕರೆಕ್ಟಾಗೇ ಇದೆ ಸರ್. ಎಲ್ಲ ಕರೆಕ್ಟಾಗೇ ಇದೆಯಾ? ಅರೆ, ಹೆಡ್ಲೈಟ್ಸ್ ಆನ್ ಆಗಿಲ್ಲ ಅಲ್ವಾ ಸ್ವಾಮಿ? ಸರ್, ಹಾಡು ಹಾಗ್ಲೇ ಹೆಡ್ಲೈಟ್ಸ್ ಯಾಕೆ? ಸ್ವಾಮಿ, ಪೊಲೀಸರು ಪ್ರಶ್ನೆ ಕೇಳಬೇಕು, ಪಬ್ಲಿಕ್ ಆನ್ಸರ್ ಕೊಡಬೇಕು. ನನಗೆ ಅರ್ಥ ಆಯ್ತು ಸರ್. ನೀವೇನೋ ಮನಸ್ಸಿನಲ್ಲಿ ಇಟ್ಕೊಂಡು ಈ ರೀತಿ ಮಾಡ್ತಾ ಇದ್ದೀರಾ ಅಲ್ವಾ? ಕಾಮಾಗಿ ನಮ್ಮ ವೆಹಿಕಲ್ ಹತ್ತು. ಎಲ್ಲಿಗೆ ಸರ್? ಡಾರ್ಕ್ ರೂಮ್ಗೆ. ಅಲ್ಲಿ ಕೆಲವೊಂದು ಕತ್ತಲೆ ರಹಸ್ಯನ ಮಾತಾಡ್ಕೊಳ್ಳೋಣ. ಸ್ವಾಮಿ ಸರ್, ಟೈಮ್ ವೇಸ್ಟ್ ಮಾಡಬೇಡ, ಹತ್ಸು. ನಡಿ.